ಹಾಯ್ ಗೆಳೆಯರೆ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ಮೇ 16 ಮತ್ತು 17ರ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ಇತ್ತೀಚೆಗೆ ಏಷ್ಯನ್ ಟ್ರಾಂಪೋಲೈನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕವನ್ನು ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೃಷ್ಟಿ ಖಂಡಾಲೆ ಸರಿಯಾದ ಉತ್ತರ. ಏಷ್ಯನ್ ಟ್ರಾಂಪೋಲೈನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯರಾಗಿ ಸೃಷ್ಟಿ ಖಂಡಾಲೆ ಇತಿಹಾಸವನ್ನು ನಿರ್ಮಿಸಿದರು. ಹಾಂಕಾಂಗ್ನಲ್ಲಿ ಮಹಿಳಾ ವೈಯಕ್ತಿಕ ವೇಗಮಿತಿಯಲ್ಲಿ ಬೆಳ್ಳಿ ಪದಕವನ್ನು ಇವರು ಗಳಿಸಿರುವಂಥದ್ದು. ಈ ಸಾಧನೆಯ ಹೊರತಾಗಿಯೂ ಆಕೆಯ ವಯಸ್ಸಿನ ಕಾರಣದಿಂದಾಗಿ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸುವುದಿಲ್ಲ. ಕಜಕಿಸ್ತಾನದ ಡಲ್ಲೋಪೋಲೋವ ಚಿನ್ನ ಗೆದ್ದರೆ ಹಾಂಕಾಂಗ್ನ ಯಸಂಗ್ ಕಂಚುವನ್ನು ಪಡೆದಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ನಿಧನರಾದಂತಹ ಸುರ್ಜಿತ್ ಪತ್ತಾರ್ ಯಾವ ಭಾಷೆಯ ಕವಿಯಾಗಿದ್ದರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಇವರು ಪಂಜಾಬಿ ಭಾಷೆಯ ಕವಿಯಾಗಿದ್ದಾರೆ. ಖ್ಯಾತ ಪಂಜಾಬಿ ಕವಿ ಸುರ್ಜಿತ್ ಪತ್ತಾರ್ ಪದ್ಮಶ್ರೀ ಪುರಸ್ಕೃತ ಪಂಜಾಬ್ನ ಲುಧಿಯಾನದಲ್ಲಿ ತಮ್ಮ 79ನೇ ವಯಸ್ಸಿನಲ್ಲಿ ನಿಧನರಾಗಿರುವಂಥದ್ದು. ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ ಮತ್ತು ಪಂಜಾಬ್ ವಿಧಾನಸಭಾ ಸ್ಪೀಕರ್ ಆದಂತಹ ಕುಲ್ತಾರ್ ಸಿಂಗ್ ಸಂಧ್ವಾನ್ ರವರು ಪಂಜಾಬಿ ಭಾಷೆಯನ್ನು ಉತ್ತೇಜಿಸುವ ಮತ್ತು ಸಂರಕ್ಷಿಸುವಲ್ಲಿ ಪತ್ತಾರ್ ಅವರ ಜಾಗತಿಕ ಪ್ರಭಾವವನ್ನು ಅಂಗೀಕರಿಸುವ ಮೂಲಕ ಆಳವಾದ ದುಃಖವನ್ನು ವ್ಯಕ್ತಪಡಿಸಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: UN ಇತ್ತೀಚೆಗೆ ಯಾವ ದಿನವನ್ನ ವಿಶ್ವ ಫುಟ್ಬಾಲ್ ದಿನವೆಂದು ಘೋಷಿಸಿದವು ಅಂತ ಪ್ರಶ್ನೆ ಕೇಳಿದ್ದಾರೆ. ವಿಶ್ವಸಂಸ್ಥೆಯು ಇತ್ತೀಚೆಗೆ ಯಾವ ದಿನವನ್ನ ವಿಶ್ವ ಫುಟ್ಬಾಲ್ ದಿನ ಎಂದು ಘೋಷಿಸಿದವು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೇ 25. ಮೇ 7, 2024ರಂದು 193 ಸದಸ್ಯರನ್ನು ಒಳಗೊಂಡಿರುವ UN ಜನರಲ್ ಅಸೆಂಬ್ಲಿಯು ವಾರ್ಷಿಕವಾಗಿ ಮೇ 25 ವಿಶ್ವ ಫುಟ್ಬಾಲ್ ದಿನವೆಂದು ಗೊತ್ತುಪಡಿಸುವ ನಿರ್ಣಯವನ್ನು ಅಂಗೀಕರಿಸಿದೆ. ಈ UNಗೆ ಲಿಬಿಯಾದ ರಾಯಭಾರಿ ತಾಹೆರ್ ಎಲ್ ಸೊನ್ನೀರ್ ಅವರು ನಿರ್ಣಯವನ್ನು ಪರಿಚಯಿಸುವುದರ ಮೂಲಕ ಇದು ಒಮ್ಮತ ಬೆಂಬಲವನ್ನು ಗಳಿಸಿತು. ಇನ್ನು 160 ಸದಸ್ಯ ರಾಷ್ಟ್ರಗಳಿಂದ ಸಹ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿತು. ಫುಟ್ಬಾಲ್ನ ಜಾಗತಿಕ ಜನಪ್ರಿಯತೆಯನ್ನ ಎತ್ತಿ ತೋರಿಸುತ್ತಾ ರಾಯಭಾರಿಯು ಪ್ರಪಂಚದಾದ್ಯಂತ ಪಟ್ಟಣಗಳು, ನಗರಗಳು ಮತ್ತು ಹಳ್ಳಿಗಾದ್ಯಂತ ಅದರ ಸಾರ್ವತ್ರಿಕತೆಯನ್ನು ಹೇಳುವಂಥದ್ದಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ವಿಶ್ವ ಹೈಡ್ರೋಜನ್ ಶೃಂಗಸಭೆ ಮತ್ತು ಪ್ರದರ್ಶನ 2024 ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರೋಟರ್ಡ್ಯಾಮ್, ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಯಿತು. ರೋಟರ್ಡ್ಯಾಮ್ನಲ್ಲಿ 2024ರ ವಿಶ್ವ ಹೈಡ್ರೋಜನ್ ಶೃಂಗಸಭೆಯಲ್ಲಿ ಭಾರತವು ತನ್ನ ಪೆವಿಲಿಯನ್ ಅನ್ನು ಸ್ಥಾಪಿಸಿದೆ. ಇದು ಮೇ 12ರಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದಿಂದ ಭೂಪೇಂದರ್ ಸಿಂಗ್ ಭಲ್ಲಾ ಉದ್ಘಾಟಿಸಿದರು. ಇದು ಮೇ 13 ಮತ್ತು 15ರವರೆಗೆ ನಡೆಯುವ ಈ ಕಾರ್ಯಕ್ರಮ ವಿಶ್ವದಾದ್ಯಂತ 15,000 ಪ್ರತಿನಿಧಿಗಳನ್ನು ಆಯೋಜಿಸುತ್ತದೆ. ಸಸ್ಟೈನಬಲ್ ಎನರ್ಜಿ ಕೌನ್ಸಿಲ್ ಮತ್ತು ನೆದರ್ಲ್ಯಾಂಡ್ ಸರ್ಕಾರವನ್ನು ಒಳಗೊಂಡಂತೆ ಪಾಲುದಾರರಿಂದ ಇದನ್ನು ಆಯೋಜಿಸಲಾಗಿದ್ದು, ಇದು ಹಸಿರು ಹೈಡ್ರೋಜನ್ ತಂತ್ರಜ್ಞಾನವನ್ನು ಉತ್ತೇಜಿಸುವ ಪ್ರಮುಖ ವೇದಿಕೆಯಾಗಿದೆ ಮತ್ತು ಸುಸ್ಥಿರ ಇಂಧನ ಮೂಲವಾಗಿ ಅದರ ಜಾಗತಿಕ ಅಳವಡಿಕೆಯಾಗಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಏಷ್ಯಾ ಮತ್ತು ಪೆಸಿಫಿಕ್ ಆಗಿ ವಿಶ್ವ ಸಮಿತಿಯ ಸ್ಮರಣೆಯ 10ನೇ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉಲಾನ್ ಬಾತರ್, ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ. ಭಾರತದಿಂದ ರಾಮಚರಿತ ಮಾನಸ, ಪಂಚತಂತ್ರ ಮತ್ತು ಸಹೃದಯ ಲೋಕಣ 2024ರ ವಿಶ್ವ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ನೋಂದಣಿಯ ಸ್ಮರಣೆಯಲ್ಲಿ ಇದನ್ನು ಸೇರಿಸಲಾಗಿದೆ. ವಂಶಾವಳಿ, ಸಾಹಿತ್ಯ ಮತ್ತು ವಿಜ್ಞಾನದಲ್ಲಿ ಸಾಧನೆಗಳನ್ನು ಗುರುತಿಸಿ ಸಮಿತಿಯ ನಿರ್ಧಾರವನ್ನು MOW ಸಾಮಾನ್ಯ ಸಭೆಯ 10ನೇ ಸಭೆಯಲ್ಲಿ ಇದನ್ನು ತೆಗೆದುಕೊಳ್ಳಲಾಗಿದೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯನ್ ಸರ್ಕಾರ ಮತ್ತು ಯುನೆಸ್ಕೋ ಆಯೋಜಿಸಿದ್ದ ಸಭೆಯಲ್ಲಿ 38 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಮತ್ತು 40 ವೀಕ್ಷಕರು ಇದರಲ್ಲಿ ಭಾಗವಹಿಸಿದ್ದರು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ಮನಿಕಾ ಬಾತ್ರಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಇವರು ಟೇಬಲ್ ಟೆನ್ನಿಸ್ಗೆ ಸಂಬಂಧಿಸಿದ್ದಾರೆ.
ಭಾರತದ ಅಗ್ರ ಮಹಿಳಾ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಮನಿಕಾ ಬಾತ್ರಾರವರು ಮಹಿಳಾ ಸಿಂಗಲ್ಸ್ ಶ್ರೇಯಾಂಕದಲ್ಲಿ ವಿಶ್ವದ ಅಗ್ರ 25ರೊಳಗೆ ಪ್ರವೇಶಿಸುವ ಮೂಲಕ ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿದರು. ವೃತ್ತಿ ಜೀವನದ ಗರಿಷ್ಠ 24 ತಲುಪಿರುವಂತದ್ದಾಗಿದೆ. ಅವರು ಜಿ ಸತ್ಯನ್ ರವರ ದಾಖಲೆಯನ್ನ ಸರಿಗಟ್ಟಿದರು. ಸಿಂಗಲ್ಸ್ ಟೇಬಲ್ ಟೆನ್ನಿಸ್ ಸೌದಿ ಸ್ಮ್ಯಾಶ್ ಪಂದ್ಯಾವಳಿಯಲ್ಲಿ ಅವರ ಪ್ರದರ್ಶನದ ನಂತರ ಅವರು 15 ಸ್ಥಾನಗಳನ್ನು ಏರಿದರು. ಕ್ವಾರ್ಟರ್ ಫೈನಲ್ ಅನ್ನು ತಲುಪಿರುವಂತದ್ದು. ಇನ್ನು 2018ರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಚಿನ್ನದ ಪದಕ ವಿಜೇತೆ ಬಾತ್ರಾ ಜಾಗತಿಕ ವೇದಿಕೆಯಲ್ಲಿ ಮಿಂಚುತ್ತಲೇ ಇದ್ದಾರೆ. ಹೌದಾ? ಮನಿಕಾ ಬಾತ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿರುವಂತದ್ದು? ಇವರು ಟೇಬಲ್ ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿರುವಂತದ್ದು. ಹೌದು. ಇನ್ನು ಮುಂದಿನ ಪ್ರಶ್ನೆ, ದೇಶದ ಅತಿ ದೊಡ್ಡ ಕೌಶಲ್ಯ ಕಾರ್ಯಕ್ರಮವಾದ ಇಂಡಿಯಾ ಸ್ಕಿಲ್ಸ್ ಸ್ಪರ್ಧೆ 2024 ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನವದೆಹಲಿ ಸರಿಯಾದ ಉತ್ತರ. ಇಂಡಿಯಾ ಸಿಲ್ಕ್ 2024 ರಾಷ್ಟ್ರದ ಅತಿ ದೊಡ್ಡ ಕೌಶಲ್ಯ ಸ್ಪರ್ಧೆಯು ನವದೆಹಲಿಯಲ್ಲಿ ಮೇ 15, 2024ರಂದು ಯಶೋಭೂಮಿ ದ್ವಾರಕಾದಲ್ಲಿ ಪ್ರಾರಂಭವಾಯಿತು. MSDE ಅಡಿಯಲ್ಲಿ NSDC ಯಿಂದ ಆಯೋಜಿಸಲಾಗಿದೆ. ಇದು ಮೇ 18ರವರೆಗೆ ರಾಷ್ಟ್ರವ್ಯಾಪಿ ಕೌಶಲ್ಯಗಳನ್ನು ಪರೀಕ್ಷಿಸುವ 61 ವಿಭಾಗಗಳನ್ನು ವ್ಯಾಪಿಸಿದೆ. ಈ ದ್ವೈವಾರ್ಷಿಕ ಕಾರ್ಯಕ್ರಮವು ರಾಜ್ಯ ಸರ್ಕಾರಗಳು, ಉದ್ಯಮಗಳು ಮತ್ತು SSDMಗಳು, ಕಾರ್ಪೊರೇಟರ್ಗಳು ಮತ್ತು ಪಾಲುದಾರ ಸಂಸ್ಥೆಗಳಿಂದ ವ್ಯಾಪಕ ಬೆಂಬಲವನ್ನು ಪಡೆಯುತ್ತದೆ. ಯುವಕರು ತಮ್ಮ ಪ್ರತಿಭೆಯನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸಲು ಇದು ಒಂದು ನಿರ್ಣಾಯಕವಾದಂತಹ ವೇದಿಕೆಯನ್ನು ಒದಗಿಸುವಂತದ್ದಾಗಿದೆ. ಹೌದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಆಫ್ರಿಕಾದ ಕುರಿತು ಭಾರತ US ಸಂವಾದದ 2ನೆಯ ಸುತ್ತನ್ನ ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಾಷಿಂಗ್ಟನ್ DC ಸರಿಯಾದ ಉತ್ತರ. ಮೇ 14 ಮತ್ತು 15, 2024ರಂದು ವಾಷಿಂಗ್ಟನ್ DCಯಲ್ಲಿ ಆಫ್ರಿಕಾದ ಮೇಲಿನ ಭಾರತ US ಸಂವಾದದ 2ನೇ ಸುತ್ತನ್ನು ಆಯೋಜಿಸಲಾಗಿದೆ. ಶ್ರೀ ಪುನೀತ್ ಆರ್ ಕುಂಡಲ್ ಮತ್ತು ಶ್ರೀ ಸೇವಾಲಾಲ್ ಎಸ್ ಮುಡೆ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಿದರೆ, ಶ್ರೀಮತಿ ಮೇರಿ ಕ್ಯಾಥರಿನ್ ಪಿ ಅವರು USA ನೇತೃತ್ವವನ್ನು ವಹಿಸಿದ್ದರು. ಆಫ್ರಿಕಾದಲ್ಲಿನ ಅಭಿವೃದ್ಧಿ ಯೋಜನೆಗಳ ಮೇಲೆ ಸಂಭಾಷಣೆಯು ಸಹಯೋಗವನ್ನು ಬೆಳೆಸುತ್ತದೆ ಮತ್ತು ಆಫ್ರಿಕನ್ ಆದ್ಯತೆಗಳೊಂದಿಗೆ ಹೊಂದಾಣಿಕೆ ಆಗುವಂಥದ್ದು. ಹೌದಾ? ಇನ್ನು ಭಾರತದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಆಫ್ರಿಕನ್ ಯೂನಿಯನ್ G20ಗೆ ಸೇರ್ಪಡೆಗೊಂಡ ನಂತರ ಇದು ಮೊದಲ ಸಂವಾದವನ್ನು ಗುರುತಿಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ದೇಶಕ್ಕೆ $1 ಮಿಲಿಯನ್ ಮೌಲ್ಯದ ಮಾನವೀಯ ನೆರವು ಘೋಷಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೀನ್ಯಾ ದೇಶ. ಮಾರಣಾಂತಿಕ ಪ್ರವಾಹದ ನಂತರ ಪರಿಣಾಮವನ್ನು ನಿವಾರಿಸಲು 267 ಜನರನ್ನ ಬಲಿ ತೆಗೆದುಕೊಳ್ಳಲು ಮತ್ತು 38,000ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲು ಭಾರತವು ಕೀನ್ಯಾಕ್ಕೆ $1 ಮಿಲಿಯನ್ ಮಾನವೀಯ ನೆರವನ್ನು ನೀಡಿದೆ. ಭಾರತೀಯ ವಾಯುಪಡೆ ವಿಮಾನದ ಮೂಲಕ ರವಾನಿಸಲಾದ ಟೆಂಟ್ಗಳು, ಹೊದಿಕೆಗಳು ಮತ್ತು ನೈರ್ಮಲ್ಯ ಕಿಟ್ಗಳಂತಹ 22 ಟನ್ಗಳಷ್ಟು ಸರಬರಾಜುಗಳನ್ನು ಸಹಾಯವಾಗಿ ಒಳಗೊಂಡಿರುವಂಥದ್ದು. ಹೆಚ್ಚುವರಿಯಾಗಿ ಜೀವ ಉಳಿಸುವ ಔಷಧಗಳು, ಶಸ್ತ್ರಚಿಕಿತ್ಸಾ ಉಪಕರಣಗಳು ಸೇರಿದಂತೆ 18 ಟನ್ ವೇದಿಕೆ ನೆರವು ಪ್ರವಾಹ ಪೀಡಿತ ಕೀನ್ಯಾದ ತುರ್ತು ಆರೋಗ್ಯ ಅಗತ್ಯತೆಗಳನ್ನು ಪರಿಹರಿಸುವ ಗುರಿಯನ್ನು ಇದು ಹೊಂದಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ 14C ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೃಹ ವ್ಯವಹಾರಗಳ ಸಚಿವಾಲಯ. ಭಾರತೀಯ ಸೈಬರ್ ಅಪರಾಧದ ಸಮನ್ವಯ ಕೇಂದ್ರ ಮೈಕ್ರೋಸಾಫ್ಟ್ನ ಬೆಂಬಲದೊಂದಿಗೆ ಬ್ಲ್ಯಾಕ್ಮೇಲ್ ಮತ್ತು ಸುಲಿಗೆಯಂತಹ ಸೈಬರ್ ಅಪರಾಧಗಳಲ್ಲಿ ತೊಡಗಿರುವ 1000ಕ್ಕೂ ಹೆಚ್ಚು ಸ್ಕೆಪ್ ಐಡಿಗಳನ್ನು ನಿರ್ಬಂಧಿಸಿದೆ. ಇನ್ನು 14C ದೇಶಾದ್ಯಂತ ಸೈಬರ್ ಅಪರಾಧವನ್ನು ಪರಿಹರಿಸಲು ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಸಮನ್ವಯವನ್ನು ಹೆಚ್ಚಿಸುತ್ತದೆ. ಹೊಸ ದಿಲ್ಲಿಯಲ್ಲಿದೆ. ಇದು ಸೈಬರ್ ಬೆದರಿಕೆಗಳನ್ನು ಎದುರಿಸಲು ಮತ್ತು ನಾಗರಿಕರನ್ನು ರಕ್ಷಿಸುವ ಗುರಿಯನ್ನು ಹೊಂದಿದ್ದು, ಸೈಬರ್ ಸುರಕ್ಷತೆಗೆ ಸಮಗ್ರ ವಿಧಾನಕ್ಕಾಗಿ ಮಧ್ಯಸ್ಥಗಾರರು ಮತ್ತು LEAಗಳ ನಡುವಿನ ಸಹಯೋಗವನ್ನು ಹೇಳುವಂಥದ್ದಾಗಿದೆ. ಹೌದಾ? ಇನ್ನು ಈ ಕ್ಲಾಸು ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ಮಾಡುವ ಪ್ರತಿದಿನದ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಸೊ ಆ ಕಾರಣಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.